ಭವತಿ ಅನುಗ್ರಹಾಣ. ಅಲ್ಲಿ ಎಲ್ಲವೂ ದೇವರಿಗೆ ಅರ್ಪಿತ ಬ್ರಾಹ್ಮಣನಿಗೆ ವಿಶೇಷವಾದಿ ಬ್ರಾಹ್ಮಣ. ವಿಶೇಷವಾಗಿ ಈಗ ತಾವು ಹೇಳಿದ್ದೇನು ಅಂತ ಕೇಳಿದರೆ, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನದ ಒಳಕರ್ಮಿಗಳು, ಹೊರಕರ್ಮಿಗಳು, ಅದೇ ರೀತಿಯಾಗಿ ಅಧಿಕಾರವಂತರು, ಗ್ರಾಮಸ್ಥರು, ಸೀಮೆಯವರು ನಮ್ಮಿಂದ ಸಾಕಷ್ಟು ಅಪರಾಧಗಳು ನಮಗೆ ಗೊತ್ತಿಲ್ಲದೆ ಆಗ್ತದೆ. ಅದು ಹೇಗಾಗ್ತದೆ ಅಂತ ಕೇಳಿದರೆ, ದೇವರಿಗೆ ಒಂದು ಪೂಜೆಗೆ ಪುಷ್ಪವನ್ನು ತರುವಾಗ ಆ ಪುಷ್ಪ ಸಂಬಂಧವಾದಂತಹ ಶುದ್ಧತೆಯಲ್ಲಿ ಕೊರತೆ ಆದರೆ ಅದಕ್ಕೆ ನಾವೇ ಹೊಣೆಗಾರ. ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯಾದಿಗಳಲ್ಲಿ, ನೈವೇದ್ಯ ವಸ್ತುಗಳಲ್ಲಿ ಪರಿಶುದ್ಧತೆ, ಅದರದ್ದಾದಂತಹ ಮಾನ ಅಂದರೆ ಅಳತೆ ಇತ್ಯಾದಿಗಳಲ್ಲಿ ತೊಂದರೆ ಆದರೂ ಅದಕ್ಕೆ ನಾವೇ ಹೊಣೆಗಾರ. ಎಲ್ಲಿವರೆಗೆ ಕೇಳಿದರೆ ಅಡಿಪು ಒಳಗಿನ ಅರ್ಚಕಾದಿಗಳು ಗೊತ್ತಿಲ್ಲದೆ ಯಾವುದೋ ಅಶುದ್ಧದವನನ್ನು ಸ್ಪರ್ಶಿಸುವ ಸನ್ನಿವೇಶ ಬಂದು ಅದೇ ಸ್ಥಿತಿಯಲ್ಲಿ ದೇವರ ಗರ್ಭಗೃಹವನ್ನು ಪ್ರವೇಶಿಸಿದಾಗ ಅಲ್ಲಿ ತಾನಾಗಿ ಗೊತ್ತಿಲ್ಲದೆ ಅಶುದ್ಧಗಳಾಗ್ತದೆ. ಗೊತ್ತಿದ್ದೇ ಆಗಬೇಕು ಅಂತ ಇದೆ. ಅಷ್ಟೇ ಅಲ್ಲದೆ ದೇವರ ಒಳಪ್ರಾಕಾರ ಹೊರಪ್ರಾಕಾರದಲ್ಲಿ ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟಂತಹ ಒಳಪ್ರಾಕಾರದಲ್ಲಿ ನಾವು ಯಾವುದೇ ವಿಧವಾದ ಕ್ಷೇಮ ಸಮಾಚಾರ ಮಾತನಾಡಲಿಕ್ಕೆ ದೇವಸ್ಥಾನ ಅಲ್ಲ. ದೇವಸ್ಥಾನ ಅನ್ನುವುದು ಭಕ್ತಿ ಶ್ರದ್ಧೆಯಿಂದ ಇನ್ನೊಬ್ಬನಿಗೆ ಕೆಡುಕಾಗದಂತೆ ದೇವರಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಇರುವಂತಹ. ನಮ್ಮ ಒಳಿತಿಗಾಗಿ ನಾವು 1000 ಬಾರಿ ಪ್ರಾರ್ಥಿಸೋಣ. ಯಾವ ಕಾರಣದಿಂದಲೂ ಇನ್ನೊಬ್ಬನ ಕೆಡುಕನ್ನು ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಆಲೋಚಿಸಿದರೆ ಅದು ಕೂಡ ಮಹಾಪರಾಧವಾಗಿ, ಅದು ದುರ್ಮಂತ್ರವಾಗಿ ದೇವರ ಬಿಂಬಕ್ಕೆ ಪರಿಣಾಮವನ್ನು ಕೊಡ್ತದೆ. ಒಳಪ್ರಾಕಾರದಲ್ಲಿ ಗೊತ್ತಿಲ್ಲದೆ ದೇವರ ಗಂಧವನ್ನು ಒಬ್ಬ ಸ್ವೀಕರಿಸ್ತಾನೆ. ಅವನ ಕೈಯಿಂದ ಗಂಧ ಕೆಳಗೆ ಬಿದ್ದಿರುತ್ತದೆ. ಒಬ್ಬ ಅದನ್ನು ಪ್ರದಕ್ಷಿಣೆಯಲ್ಲಿ ಬರುವಾಗ ಆ ಗಂಧವನ್ನು ತುಳಿದರೆ ಆ ದೇವರ ತೀರ್ಥಾದಿಗಳಿಗೆ ಅಥವಾ ತೀರ್ಥ ಕೊಟ್ಟು ನಿರ್ಮಾಲ್ಯ, ಅದರಲ್ಲಿ ಏನೋ ಒಂದು ತುಳಸಿ ಅಥವಾ ಯಾವುದೇ ವಸ್ತುಗಳು ಇವರಿಗೆ ಅಪಥ್ಯವಾದದ್ದಿದ್ರೆ ಎಂಚಿನ ತೀರ್ಥಗೊರ್ಪಿನಿಯ ಪಠಣಗಳು ಅಂತ ಹೇಳಿದರೂ ಅದು ತೀರ್ಥದ ನಿಂದೆ ಆಗ್ತದೆ. ಹೀಗಾಗಿ ಪ್ರಸಾದ ತೀರ್ಥಾದಿಗಳ ನಿಂದೆ ಅಥವಾ ದೇವರ ಪೂಜಾ ವಸ್ತುಗಳ ಕುರಿತಾದ ನಿಂದೆ, ದೇವರದ್ದಾದಂತಹ ವಾದ್ಯವಾದಕರು, ಡೋಲುಗಂಟೆಯವರು, ಅಡಿಪಿನವರು ಇವರು ಸರಿಯಾಗಿ ಕೆಲಸ ನಿರ್ವಹಿಸಬೇಕು. ಕಾಲಕಾಲಕ್ಕೆ ನಿರ್ವಹಿಸದೇ ಇದ್ದರೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ನಿರ್ಮಾಲ್ಯ ವಿಸರ್ಜನೆ ಆಗಬೇಕು. ನಿರ್ಮಾಲ್ಯ ವಿಸರ್ಜನೆಯನ್ನು ತಡವಾಗಿ ಸೂರ್ಯೋದಯದ ನಂತರ ಮಾಡಿದರೆ, ಹೀಗೆ ಪೂಜಾದಿಗಳ ವಿಷಯದಲ್ಲಿ ಕಾಲ ವ್ಯತ್ಯಾಸಗಳಾಗಿದ್ದರೆ ಅಂತಹ ಎಲ್ಲ ವಿಷಯಗಳನ್ನು ದೇವರು ಪರಿಹರಿಸಿ ಈ ಪ್ರದೇಶದಲ್ಲಿ 1000 ಪಕ್ಷಿ ಪ್ರಾಣಿಗಳು ಜೀವಿಸ್ತದೆ ದೇವಸ್ಥಾನವನ್ನು ಆಶ್ರಯಿಸಿಕೊಂಡು. ಅಂತಹ ಪಕ್ಷಿಗಳಿಗೆ ನಮ್ಮಿಂದ ತೊಂದರೆ ಆದರೆ ಅಥವಾ ಪಕ್ಷಿಗಳಿಂದ ಇಲ್ಲಿಗೆ ತೊಂದರೆ ಆದರೆ, ಉದಾಹರಣೆಗೆ ಒಂದು ಕಾಗೆ ಮೇಲ್ಭಾಗದಿಂದ ಹಾರ್ತದೆ, ಕೊಕ್ಕಿನಲ್ಲಿ ಮಾಂಸವನ್ನು ಅದು ಹಿಡಿದಿರ್ತದೆ, ಅದಕ್ಕೆ ಇಲ್ಲಿ ಹಾಕಬಾರದು ಅಂತ ಗೊತ್ತಿರುವುದಿಲ್ಲ. ಆದರೆ ಅದು ಬಿದ್ದರೆ ಕಾಗೆಯ ಸಮಸ್ಯೆ ಅಲ್ಲ, ನಮ್ಮ ಪ್ರಾರಬ್ಧ. ಇದನ್ನು ಇಂಥದ್ದೆಲ್ಲ ಬೇಕಾದಷ್ಟು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನೆಲ್ಲ ಅಪರಾಧಗಳಾಗಿದೆ ಆಗಿದ್ರು ಇವತ್ತಿನ ದಿವಸ ದೇವರ ಮುಂದೆ ದೇವರ ಸಾಕ್ಷಿಯಾಗಿ ಸಮರ್ಪಿಸಿದ ಈ ದ್ರವ್ಯದಿಂದ ಈ ಸೇರಿದಂತಹ ಇಲ್ಲಿ ಪೂಜಾದಿ ಪ್ರಕ್ಷಾಲನಾದಿಗಳನ್ನು ಸ್ವೀಕರಿಸಿದಂತಹ ವಂದನಾತ್ ಮಂಗಲಾವಾಪ್ತಿ ಅರ್ಚನಾತ್ ಅಚ್ಯುತಂ ಪದಂ ವಿಪ್ರೌಘ ದರ್ಶನಾತ್ ಸದ್ಯ. ಈ ರೀತಿಯಾದ ವೇದ ವಿದ್ವಾಂಸರ ದರ್ಶನದಿಂದ ಕ್ಷೀಯಂತೆ ಪಾಪರಾಶಯ, ಸಮಸ್ತ ಪಾಪಗಳೂ ಪರಿಹಾರವಾಗುತ್ತದೆ. ವಂದನಾತ್ ಮಂಗಲಾವಾಪ್ತಿ, ಅವರನ್ನು ಭಕ್ತಿಯಿಂದ ವಂದಿಸಿದರೆ ಸಾಕು, ಅಮಂಗಲ ದೂರವಾಗ್ತದೆ, ಮಂಗಲ ಸಿದ್ಧಿಸ್ತದೆ. ಅರ್ಚನಾದಚ್ಯುತಂ ಪದಂ, ಅವರ ಪಾದಪ್ರಕ್ಷಾಲನಾದಿಗಳಿಂದ ಸಂತೃಪ್ತನಾದಂತಹ ಭಗವಂತ ನಮ್ಮ ಪಾಪಗಳನ್ನು ಪರಿಹರಿಸಿ ನಮಗೆ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಈ ರೀತಿಯಾದ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ನಮಗೆ ಕರ್ಮ ಮಾಡಲಿಕ್ಕೆ ಯೋಗ್ಯತೆ ಖಂಡಿತ ಇಲ್ಲ. ಅರಸರ ತಂತ್ರಿಗಳ ಆಚಾರ್ಯತ್ವದಲ್ಲಿ, ಅರ್ಚಕರ ಮಾರ್ಗದರ್ಶನದಲ್ಲಿ, ಅರಸರ ಆಚಾರ್ಯತ್ವದಲ್ಲಿ ಇಡೀ ಸೀಮೆಯವರು ಸರಕಾರದ ಪ್ರಾತಿನಿಧ್ಯದವರನ್ನೂ ಇಟ್ಟುಕೊಂಡು ದೇವರಿಗೆ ಸಮರ್ಪಿಸಿದಂತಹ ಸರ್ವ ವಿಧವಾದಂತಹ ಆ ಕೃಚ್ಛಾಚರಣಾದಿ ಏನು ಕರ್ಮಗಳಿದೆ ಅದನ್ನು ಬ್ರಾಹ್ಮಣ ಪರಿಷತ್ತು ಸಂತೋಷದಿಂದ ಸ್ವೀಕರಿಸಿಕೊಂಡು ಅವರ ಅನುಗ್ರಹದಿಂದ ಸೂರ್ಯೇಭ್ಯಃ ಅತ್ಯುತ್ಕೃಷ್ಟಾಃ ನನು ಧರಣಿದೇವಾಃ ಶಿತಿತರೆ. ದೇವೇಂದ್ರ ಕೃಷ್ಣದೇವರಿಂದ ಪರಾಜಿತನಾಗಿ ಗೋವರ್ಧನಗಿರಿಯ ಪ್ರಕರಣದಲ್ಲಿ ಕೃಷ್ಣದೇವರನ್ನು ಕಾಮಧೇನುವಿನ ಹಾಲನ್ನು ಐರಾವತದಿಂದ ತರಿಸಿ ಕಲ್ಪವೃಕ್ಷದ ಕೆಳಗಡೆ ಕೂಡಿಸಿ ಅವರ ಪಾದ ಪ್ರಕ್ಷಾಲನೆಯನ್ನು ದೇವೇಂದ್ರ ಮಾಡ್ತಾನೆ. ದೇವೇಂದ್ರ ಮಾಡುವುದು ಮಾತ್ರ ಅಲ್ಲ, ರಾಜಗೋಪಾಲ ಅನ್ನುವ ಬಿರುದನ್ನು ಪ್ರದಾನ ಮಾಡ್ತಾನೆ.
ಆ ರಾಜಗೋಪಾಲ ಅನ್ನುವ ಬಿರುದನ್ನು ಸ್ವೀಕರಿಸಿದ ಕೃಷ್ಣದೇವರು ಹೇಳ್ತಾರೆ, ಸುರೇಭ್ಯ ಅಪಿ ಅತ್ಯುತ್ಕೃಷ್ಟಾ, ದೇವತೆಗಳಿಂದಲೂ ದೇವತೆಗಳಿಗಿಂತಲೂ ಈ ಭೂಮಿಯಲ್ಲಿ ಅನುಗ್ರಹಿಸುವವರು ಬ್ರಾಹ್ಮಣರು, ಅವರಿಗೆ ಈ ಗೌರವ ಸಲ್ಲಲಿ ಅಂತ ಕೃಷ್ಣದೇವರು ನನು ಧರಣಿ ದೇವಾ ಕ್ಷಿತಿತನೆ, ಅವರಿಗೆ ಈ ಪೂಜೆ ಈ ಗೌರವಗಳು ಸಮರ್ಪಿಸಲ್ಪಡಲಿ ಅಂತ ದೇವೇಂದ್ರನ ಆ ಪೂಜೆಯನ್ನು ಬ್ರಾಹ್ಮಣ ವರ್ಗಕ್ಕೆ ಕೃಷ್ಣದೇವರು ಸಮರ್ಪಿಸಿದ್ದಾರೆ.